ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಈ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ಆಲ್ಮೋಸ್ಟ್ ಒಂದು 10 ಗಂಟೆ ಒಳಗಡೆ ಪೂಜೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಬಿಟ್ಟೆ. ಯಾಕೆಂದರೆ ಇವತ್ತು ಹೊಸ ವರ್ಷ, ಇವತ್ತು ಕೂಡ ಲೇಸಿ ಆಗಿರೋದು ಬೇಡ ಅಂತ ಹೇಳಿ. ಹಾಗೆ ಪೂಜೆ ಎಲ್ಲನೂ ಮುಗಿಸಿ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಲು ಕಾಯಕ್ಕಿಟ್ಟಿದ್ದೆ. ಹಾಗೆ ಹಾಲು ಕಮ್ಮಿ ಮಾಡಿದ್ರೂ ಉಗಿ ಬಂತು, ಅದು ರೈಟ್ ಸೈಡ್ಗೆ ಉಗಿ ಬಂತು. ಹಾಗೂ ಹೊಸ ವರ್ಷದ ದಿನವೇ ಹಾಲು ಬಂದಿದ್ದು ನೋಡಿ ತುಂಬಾ ಖುಷಿ ಆಯಿತು. ಸೊ ಅದಕ್ಕೆ ಹಾಗೆ ಪೂಜೆಗೆ ಹೂವು ತೊಗೊಂಡು ಬರೋವಾಗ ಆಫೀಸಿಂದ ಹಾಗೆ ಸೊಪ್ಪು ಕೂಡ ಫ್ರೆಶ್ ಆಗಿ ತುಂಬ ಚೆನ್ನಾಗಿಟ್ಟಿದ್ರು ಒಂದು ಅಜ್ಜಿ. ಸೊ ಅದಕ್ಕೋಸ್ಕರ 20 ರೂಪಾಯಿ ಕಟ್ ಅಂತ ಹೇಳಿದರು. ಸೊ ಅದಕ್ಕೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಹಾಕಿ ನಮ್ಮಮ್ಮ ಅವರು ಊರ ಸೈಡ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಸೊಪ್ಪು ತೊಳೆಯುವಾಗೆಲ್ಲ ನನಗೆ ನಮ್ಮಪ್ಪ ಅವ್ರ ತಂಗಿ ಒಬ್ಬರಿದ್ದರು, ನಮ್ಮತ್ತೆ. ಅವರು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಅದು ಅವ್ರು ಯಾವಾಗಲೂ ಸೊಪ್ಪು ಒಂದು ಸಲ ಚಿಕ್ಕವಳಿದ್ದಾಗ ಹಾಗೆ ತೊಳೆದೇ ಹಾಕ್ಬಿಟ್ಟಿದ್ದೆ. ಅವರು ತುಂಬ ಮಣ್ಣಿತ್ತು ಅಂತ ಹೇಳ್ತಿದ್ರು. ಯಾವಾಗಲೂ ಅದೇ ಜ್ಞಾಪಕ ಬರುತ್ತೆ ನನಗೆ. ಹಾಗೆ ಮಧ್ಯಾಹ್ನ ಏನಾದರೂ ಸ್ವೀಟ್ ಮಾಡೋಣ ಇವತ್ತಾದರೂ ಅಂತ ಹೇಳಿ ತುಂಬ ದಿನದಿಂದ ಗುಲಾಬ್ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಇವತ್ತು ಕೂಡ್ ಬಂತು ಅನಿಸುತ್ತೆ. ಸೊ ಅದಕ್ಕೆ ನನಗೆ ಬಂದಂಗೆ ಆದಷ್ಟು ಟ್ರೈ ಮಾಡ್ತಿದ್ದೀನಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಇವತ್ತಿಗೂ ಗುಲಾಬ್ ಜಾಮೂನ್ ಮಾಡೋಕ್ಕೆ ಬಂದಿಲ್ಲ. ಬಟ್ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ಲಾಸ್ಟ್ ಟೈಮ್ ರಾಗಿ ಮುದ್ದೆ ಥರ ಮಾಡಿಬಿಟ್ಟಿದ್ದೆ, ನೀನು ಟ್ರೈ ಮಾಡಬೇಡ ಅಂತ. ಬಟ್ ಈ ಸಲ ಓಕೆ, ಸ್ವಲ್ಪ ಚೆನ್ನಾಗಾಗಿತ್ತು. ಬಟ್ ಶುಗರ್ ಸಿರಪ್ ಸ್ವಲ್ಪ ಕಮ್ಮಿ ಆಗಿಬಿಡ್ತು. ಇವರೇ ಅದಿನ್ನೂ ಗಟ್ಟಿ ಬರಬೇಕು, ಆಫ್ ಮಾಡಬೇಡ ಅಂತ ಹೇಳಿ ಫುಲ್ಲು ಅದು ಕುದ್ದು ರಸನೇ ಹೀರ್ಕೊಬಿಟ್ಟಿತ್ತು, ನೀರೇ ಇರಲಿಲ್ಲ, ಆ ರೀತಿಯಾಗಿತ್ತು. ಸೊ ಅದಕ್ಕೆ ತುಂಬ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ. ಹೇಗಿದ್ದರೂ ಹಾಲು ಕಾಯಿಸಿದ್ನಲ್ವ, ಸೊ ಅದಕ್ಕೆ ಇವತ್ತೇ ಮಾಡಿಬಿಡೋಣ ಸ್ವೀಟ್ನ ಅಂತ ಹೇಳಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೆ. ಹಾಗೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಏನಾದ್ರೂ ಬೇಯಿಸೋದಿದ್ರೆ ಈ ವಡೆ ಆಗಲಿ ಬಜ್ಜಿ ಆಗಲಿ ಎಲ್ಲನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಸಿಮ್ಮಲ್ಲಿ ಉರಿಟ್ಟು ಬೇಯಿಸಿದ್ರೆ ಒಳಗಡೆ ನೀಟಾಗಿ ಬೆಂದಿರುತ್ತೆ. ಸೊ ಈ ರೀತಿ ನೋಡ್ಬೋದು ನೀವು, ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾಯಿದೆ. ಒಂದೇ ಸಲ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ. ಹಾಗೆ ಒಂದು ಸೈಡ್ ಶುಗರ್ ಸಿರಪ್ನ ಕೂಡ ಮಾಡಿಟ್ಕೊಂಡಿದ್ದೆ. ಹಾಗೆ ಲಾಸ್ಟ್ ಟೈಮು ಮಾಡುವಾಗ ಏಲಕ್ಕಿ ಏನೋ ಖಾಲಿಯಾಗಿತ್ತು. ಸೊ ಅದಕ್ಕೆ ಏಲಕ್ಕಿ ಪುಡಿನೂ ಇರಲಿಲ್ಲ ಲಾಸ್ಟ್ ಟೈಮು. ಸೊ ಅದಕ್ಕೆ ಬೆಳಗ್ಗೆನೇ ಎಲ್ಲ ಇತ್ತು ಅಂತ ಹೇಳಿ ಇವತ್ತೆಲ್ಲ ಮಾಡ್ಕೊಳ್ತಿದ್ದೀನಿ. ಹಾಗೆ 2 ಪ್ಯಾಕೆಟ್ ಅಷ್ಟು ಹಾಕ್ಬಿಟ್ಟಿದ್ದೆ. ನೀವೇ ನೋಡ್ತಿರ್ಬೋದು, ಸ್ವಲ್ಪ ಉಂಡೆ ಎಲ್ಲ ಬ್ರೇಕ್ ಆಗಿತ್ತು. ಬಟ್ ಓಕೆ, ಏನೋ ಒಂದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅನಿಸ್ತಿತ್ತು. ಇನ್ನೂ ಕೂಡ ತುಂಬಾ ಗುಲಾಬ್ ಜಾಮೂನ್ ಮಿಕ್ಕಿದೆ. ಒಂದೇ ಸಲ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ನಮ್ಮ ಹಸ್ಬೆಂಡ್ಗೆ ಈ ರೀತಿ ಸ್ವೀಟ್ಸ್ ಅಂದರೆ ಎಲ್ಲ ತುಂಬ ಇಷ್ಟ. ಅವ್ರಿಗೆ ಮಾಡಿಟ್ರೆ ಅವರು ಅವಾಗವಾಗ ಯಾವಾಗ ಬೇಕೋ ಅವಾಗ ತಿಂತಿರ್ತಾರೆ. ಸೊ ಅದಕ್ಕೋಸ್ಕರ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೋವಾನ ಏನೋ ಹೇಳ್ತಾರಲ್ವ, ಸೊ ಅದು ಉಳ್ಕೊಂಡಿತ್ತು. ಸ್ವಲ್ಪ ಇನ್ನೂ ಜಾಸ್ತಿ ಹಾಕಿದ್ರೆ ಶುಗರ್ ಸಿರಪ್ಪೇ ಇಲ್ಲ ಅಂತ ಹೇಳಿ ಮಿಕ್ಕಿದ್ದನ್ನೇ ತಿಂದ್ಕೊಂಡೆ. ಹಾಗೆ ನಮ್ಮ ಮನೇಲಿ ಯಾವಾಗಲೂ ನೀರು ನಿಲ್ಲಿಸ್ಬಿಡ್ತಾರೆ. ಬಟ್ ಅವತ್ತೇನೋ ಗೊತ್ತಿಲ್ಲ, ಎಲ್ಲ ಮನೆಯವರು ಇಲ್ಲ ಹೋಗಿದ್ರು ಅನಿಸುತ್ತೆ. ಸೊ ಬಟ್ ಫುಲ್ ಕಂಪ್ಲೀಟಾಗಿ ನೀರು ಬರ್ತಿತ್ತು. ಸೊ ಅದಕ್ಕೆ ಹೇಗಿದ್ರು ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಪಾತ್ರೆ ಕೂಡ ಎಲ್ಲನೂ ವಾಶ್ ಮಾಡಿ ಡಬ್ಬಗಳೆಲ್ಲನೂ ವಾಶ್ ಮಾಡಿ ಇಟ್ಕೊಂಡೆ. ಹಾಗೆ ಕಡಲೆಬೇಳೆ ಕೂಡ ನೆನೆಸಿದ್ದೆ. ಸೊ ಹೇಗಿದ್ರು ಮನೇಲಿದ್ದೀವಲ್ಲ ಅಂದ್ಕೊಂಡು ವಡೆ ಕೂಡ ನೆನೆಸಿಟ್ಟಿದ್ದಕ್ಕೆ ಅದನ್ನು ಕೂಡ ಮಾಡಿಬಿಡೋಣ ಅಂತ ಹೇಳಿ ಮಸಾಲ ವಡೆನೂ ಕೂಡ ಮಾಡಿದ್ದೆ. ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು.
ಯಾರಿಗಾದರೂ ವಡೆ ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಯಾವ ರೀತಿ ನಾವು ಮಾಡ್ತೀವಂತ ತಿಳಿಸ್ತೀನಿ. ಹಾಗೆ ನಮ್ಮ ಹಸ್ಬೆಂಡ್ಗೆ ಆಫೀಸಲ್ಲಿ ಯಾವುದಾದ್ರೂ ಒಂದು ಗಿಫ್ಟ್ ಅಂತ ಪ್ರೈಸ್ ಅಂತ ಕೊಡ್ತಿರ್ತಾರೆ. ಸೊ ಅವ್ರಿಗೆ ಅವ್ರು ಮಾಡೋ ವರ್ಕ್ಗೆ ಯಾವುದಾದ್ರೂ ಒಂದು ಪ್ರೈಸ್ ಅಂತ ಹೇಳಿ ಕೊಡುವಾಗ ಅವರು ಪ್ರತಿ ಮಂತ್ ಏನಾದರೂ ಒಂದು ಸಿಗ್ತಾನೆ ಇರುತ್ತೆ. ಲಾಸ್ಟ್ ಟೈಮ್ ಬಂದು ನಾನು ನಿಮಗೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಈ ಥರದೊಂದು ಕಿಚನ್ ಕಂಟೈನರ್ಸೇ ಕೊಟ್ಟಿದ್ದರು. ಹಾಗೆ ನನಗಂತೂ ನಮ್ಮಮ್ಮ ಹೇಳ್ತಿರ್ತಾರೆ, ಎಲ್ಲ ನಿಂಗೆ ಅಲ್ಲೇ ಕೊಡ್ತಿರ್ತಾರೆ, ಸುಮ್ಮನೆ ಔಟ್ಸೈಡಿಂದ ಆರ್ಡರ್ ಮಾಡಬೇಡ, ವೇಸ್ಟ್ ಆಗುತ್ತೆ ಅಂತ. ಹಾಗೆ ನಮ್ಮ ಮನೆಯವ್ರಿಗೆ ಈ ರೀತಿ ಸುಬ್ರಹ್ಮಣ್ಯ ದೇವರಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವರು ಅಮೆಝಾನಿಂದ ಈ ಸುಬ್ರಹ್ಮಣ್ಯಂದು ಐಡಲ್ ಒಂದೇನಿದೆ ಅದನ್ನು ತರಿಸ್ಕೊಂಡಿದ್ರು. ಸೊ ಅದಕ್ಕೆ ಅದು ಪಾರ್ಸಲ್ ಕೂಡ ಬಂದಿತ್ತು. ಸೊ ಅದಕ್ಕೆ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನೇ ದೇವ್ರ ಹತ್ರ ಇಟ್ಬಿಡಿ ಅಂತ ಹೇಳಿದೆ. ಸೊ ಅದಕ್ಕೆ ಅವ್ರನ್ನು ಎಷ್ಟು ಉದ್ದ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಇವರು ಹೇಳಿದ್ದಾರೆ ಟ್ಯೂಸ್ಡೇ ನೀಟಾಗಿ ಹಾಲು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಹಾಲು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡು, ಹಾಗೆ ಸುಬ್ರಹ್ಮಣ್ಯಗೆ ಮಂಗಳವಾರ ದೀಪ ಹಚ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಹಾಗೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದರೆ ಅವ್ರು ತಮಿಳಿಯನ್ಸ್ ಅಲ್ವಾ, ಅವರು ಮುರುಗನ್ ಅಂತ ಹೇಳ್ತಾರೆ. ಗ್ರಾಸರೀಸ್ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಜೋಡಿಸ್ಕೊಂಡಿದ್ದಾಯಿತು. ಹಾಗೆ ಆಫೀಸಿಂದ ಬರೋವಾಗ ಇವರು ಡ್ರೈ ಫ್ರೂಟ್ಸ್ನ ಕೂಡ ತೊಗೊಂಡು ಬಂದಿದ್ದರು. ಸೊ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿಸ್ಕೊಂಡು ತೊಗೊಬಂದಿದ್ರು. ಸೊ ಅದನ್ನೇ ನೀಟಾಗಿ ಒಂದು ಸೆಟ್ ಆರ್ಡರ್ ಮಾಡಿದ್ದೆ ನಾನು. ಹಾಗೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋಕ್ಕಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೆ ಎಲ್ಲನೂ ಹಾಕಿ ಫಿಲ್ ಮಾಡಿ ಇಟ್ಕೊಳ್ತಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ. ಹಾಗೆ ಮೀಶೋದಿಂದ ವಾಲ್ ಡೆಕೋರ್ ಮಾಡೋಕ್ಕಂತ ಹೇಳಿ ಒಂದು ಆರ್ಡರ್ ಕೂಡ ಮಾಡ್ಕೊಂಡಿದ್ದೆ. ಸೊ ಒಂದು ಸಿಂಪಲ್ಲಾಗಿ ವಾಲ್ ಡಿಸೈನ್ ಯಾವ ರೀತಿ ಇತ್ತು ಅಂತ ನಾನು ತೋರಿಸ್ತೀನಿ. ಸೊ ನಿಮಗೆ ಇಷ್ಟ ಆದರೆ ನನಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಸಿಂಪಲ್ಲಾಗಿ ಯಾವ ರೀತಿ ಡೆಕೋರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ಕ್ಲಾಸಿಕ್ ಲುಕ್ ಕೊಡ್ತಾಯಿದೆ. ಸೊ ಇದು ವಾಲ್ ಡೆಕೋರ್ ಮಾಡಿರೋದು. ಹಾಗೆ ನೈಟು ಬಾದಾಮಿ ಅದೆಲ್ಲನೂ ನೆನೆಸಿಟ್ಬಿಟ್ಟು ಮಲ್ಕೊಳ್ತಾ ಇದ್ದೀನಿ. ಹಾಗೆ ಇದಾಗಿತ್ತು ಇವತ್ತಿನ ಹೊಸ ವರ್ಷದ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.